ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಲೌಸ್ ಪೀಸಿನಿಂದ ಯಾವ ರೀತಿ ಸೀರೆನ ಉಡಿಸ್ಬೋದು, ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಉಡಿಸ್ಕೋಬೋದು. ನಿಮಗೆ ಸೀರೆಯಿಂದ ಉಡಿಸೋಕ್ಕೆ ಸಮಯ ಇಲ್ಲ ಅನ್ನೋ ಹಾಗಿದ್ರೆ ಈ ರೀತಿ ಬ್ಲೌಸ್ ಪೀಸಿಂದ ಉಡಿಸ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಹಾಗೆ ಲಕ್ಷ್ಮೀ ಪೂಜೆ ಕೂಡ ಚೆನ್ನಾಗಾಗುತ್ತೆ. ಹಾಗಿದ್ರೆ ಬನ್ನಿ ನೋಡೋಣ ಯಾವ ರೀತಿ ಅಂತೇಳಿ. ಫಸ್ಟ್ ನೋಡಿ, ಇಲ್ಲಿ ಬ್ಲೌಸ್ ಪೀಸ್ನ ತೊಗೋಬೇಕು. ಬ್ಲೌಸ್ ಪೀಸ್ ನಾರ್ಮಲಾಗಿ ಸೀರೆಯಲ್ಲಿ ಬರುವಂಥ ಬ್ಲೌಸ್ ಪೀಸ್ ಏನಿರುತ್ತಲ್ವ ಅದನ್ನೇ ತೊಗೋಬೇಕು. ಈಗ ಉದ್ದಕ್ಕೆ ನಾವು ಕರೆಕ್ಟಾಗಿ ಸಣ್ಣ ಸಣ್ಣ ಪ್ಲೇಟ್ಸ್ನ ಮಾಡ್ಕೊತ ಹೋಗಬೇಕು. ಎಷ್ಟು ಸಣ್ಣವಾಗುತ್ತೋ ಅಷ್ಟು ಸಣ್ಣ ಸಣ್ಣ ಪ್ಲೇಟ್ಸ್ ಮಾಡ್ಕೊಳ್ಳಿ. ಟೋಟಲಾಗಿ ಒಂದು 10ರಿಂದ 12 ಪ್ಲೇಟ್ಸ್ ಬರೋ ಥರ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದು 10ರಿಂದ 12 ಪ್ಲೇಟ್ಸ್ ಬರೋ ಥರ ಮಾಡ್ಕೊತಾ ಇದ್ದೀನಿ. ಈ ಒಂದು ಬ್ಲೌಸ್ ಪೀಸ್ ಏನಿದೆ ನೋಡಿ, ಹೊಸ್ದಾಗಿರೋದ್ರಿಂದ ಜಲ್ದಿ ನೆರಿಗೆಗಳು ಕೂಡೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಈ ರೀತಿ ಬರ್ತಾ ಇಲ್ಲ ಅನ್ನೋ ಹಾಗಿದ್ರೆ ನೀವು ಫಸ್ಟ್ ಏನು ಮಾಡಬೇಕಂದ್ರೆ ಒಂದು ಕ್ಲಿಪ್ನ ಹಾಕ್ಕೊಳ್ಳಿ, ಅಥವಾ ಪಿನ್ನಿನ ಸಹಾಯದಿಂದಾದರೂ ಮಾಡ್ಕೊಳ್ಳಿ. ನಾನು ಇಲ್ಲಿ ಕ್ಲಿಪ್ನ ಹಾಕ್ಕೊತಾ ಇದ್ದೀನಿ. ಕ್ಲಿಪ್ಗಳ ಸಹಾಯದಿಂದ ತುಂಬ ಸುಲಭವಾಗುತ್ತೆ. ಹಾಗಾಗಿ ನಾನಿಲ್ಲಿ ಕ್ಲಿಪ್ನ ಹಾಕ್ಕೊತಾ ಇದ್ದೀನಿ. ಫಸ್ಟಿಗೆ ಹಾಕ್ಕೊಂಬಿಡಿ. ಈ ರೀತಿ ಹಾಕ್ಕೊಳೋದ್ರಿಂದ ಜಲ್ದಿ ಆಗುತ್ತೆ ನೋಡಿ. ಇವಾಗ ಒಂದು ಸೈಡ್ ಹಾಕ್ಕೊಂಬಿಟ್ರೆ ಮುಗೀತು. ಮತ್ತು ಇನ್ನೊಂದು ಸೈಡ್ ಏನಿದೆ ನೋಡಿ, ಮತ್ತೆ ಸುಲಭವಾಗಿ ಮಾಡ್ಕೋಬೋದು. ಎಷ್ಟಾಗುತ್ತೋ ಅಷ್ಟು ಸಣ್ಣ ಪ್ಲೇಟ್ಸ್ನ ಮಾಡ್ಕೊಳ್ಳಿ. ತುಂಬ ಸಮಯ ಏನು ತೊಗೊಳೋದಿಲ್ಲ, ಜಸ್ಟ್ ಈಸಿಯಾಗಿ ಮಾಡ್ಕೋಬೋದು ನೋಡಿ. ಈ ರೀತಿ ಈಗ ನೋಡಿ ಎಲ್ಲ ಪ್ಲೇಟ್ಸ್ ಕರೆಕ್ಟಾಗಿ ಆಗಿದ್ದಾವೆ. ಈ ರೀತಿ ಆದಾಗ ನೀವು ನಿಮ್ಮ ಕೈಯಿಂದನೇ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ಸಾಫ್ಟಾಗಿ ಮತ್ತು ಲೈನ್ಸ್ ಏನಿದೆ ಫಾರ್ಮೇಟ್ ಆಗುತ್ತೆ. ಈ ರೀತಿ ಆದಾಗ ಬ್ಲೌಸ್ ಪೀಸಿಗೆ ಮತ್ತೆ ಒಂದು 2 ಉಕ್ಸನ್ನ ಹಾಕ್ಕೊಳ್ಳಿ ಲಾಸ್ಟಿಗೆ, ಮತ್ತು ಮಿಡಿಲ್ನಲ್ಲಿ ಹಾಕ್ಕೊಂಡು ಈಗ ಇದನ್ನು ಯಾವ ರೀತಿ ಅಲಂಕಾರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. 2 ಚರಿಗೆಗಳನ್ನು ತೊಗೊಂಡಿದ್ದೀನಿ, 2 ತೆಂಬಿಗೆಗಳನ್ನು ತೊಗೊಂಡಿದ್ದೀನಿ. ಈ ತೆಂಬಿಗೆಗಳು ನೋಡಿ, ನಾನು ಇಲ್ಲಿ ನಾರ್ಮಲಾಗಿ ಸ್ಟೀಲಿಂದ ಯೂಸ್ ಮಾಡ್ತಾಯಿದ್ದೀನಿ. ನೀವು ದೇವರ ದಿನ, ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಮಾಡೋ ಹಾಗಿದ್ದರೆ ನೀವಿಲ್ಲಿ ಇದಕ್ಕೆ ಕಳಸ ಏನಿದೆ ನೋಡಿ, ತಾಮ್ರದ್ದು ಯೂಸ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ 2 ಕಳಸಗಳನ್ನು ಇಟ್ಕೊಂಡಿದ್ದೀನಲ್ವ, ಮೇಲ್ಗಡೆ ಕಳಸಕ್ಕೆ ಈಗ ಫಸ್ಟು ಈ ರೀತಿ ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ಬ್ಲೌಸ್ ಪೀಸಿಂದ ಏನಿದೆ ನೋಡಿ ಎಲ್ಲ ನೆರಿಗೆಗಳನ್ನು ಒಂದು ಕಡೆಯಿಂದ ಮಾಡ್ಕೊತ ಬನ್ನಿ. ಮಿಡಿಲ್ನಾಗಿರೋದಕ್ಕೆ ಏನಿದೆ 2ರಿಂದ 3 ಪಿನ್ಗಳನ್ನು ಹಾಕೋಣದ್ರಿಂದ ನಿಮಗೆ ಇಲ್ಲಿ ಮಿಡಿಲ್ನಲ್ಲಿ ಯಾವುದೇ ರೀತಿಯಾದಂಥ ಬಟ್ಟೆಗಳು ಕಾಣೋದಿಲ್ಲ, ಎಕ್ಸ್ಟ್ರಾ ಏನಿದ್ರು ಕೂಡ ಕಾಣೋದಿಲ್ಲ. ಆಮೇಲೆ ನೆಕ್ಸ್ಟ್ ಏನಿದೆ ನೋಡಿ, ಮಿಡಿಲ್ನಲ್ಲಿ ನಾವು ಈಗ ಡಾಬು ಏನು ಕಟ್ಕೋತೀವಲ್ವ, ಸೊ ಆ ರೀತಿ ಡಾಬುನ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ದಾರದ ಸಹಾಯದಿಂದ ಮೊದಲು ಕಟ್ಕೊತಾ ಇದ್ದೀನಿ. ಪರ್ಫೆಕ್ಟಾಗಿ ಫ್ರಿಲ್ಸ್ನ ಮಾಡ್ಕೊಂಡ್ಮೇಲೆ ಆಮೇಲೆ ನೀವು ಅಲಂಕಾರನ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇವಾಗ ಸೀರೆ ಏನಿದೆ ನೋಡಿ, ಬ್ಲೌಸ್ ಪೀಸ್ ಏನಿದೆ ಅಲಂಕಾರ ಆಗಿದೆ. ಇವಾಗ ಇದನ್ನು ಪ್ಲೇಟ್ಸ್ನ ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ಒಂದೊಂದೇ ನೆರಿಗೆಗಳನ್ನು ಕರೆಕ್ಟಾಗಿ ಮಾಡ್ಕೊಂಡ್ಮೇಲೆ ಈಗ ಎಲ್ಲ ರೀತಿಯಾದಂಥ ಒಡವೆಗಳನ್ನು ಹಾಕ್ಕೊತ ಹೋಗಿ. ಇಲ್ಲಿ ನಾನು ಸರ ಒಂದೇ ಹಾಕ್ತಾಯಿದ್ದೀನಿ. ಸಿಂಪಲ್ ಆಗಿದ್ದರೂ ಕೂಡ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಸರ ಒಂದೇ ಹಾಕ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಒಂದು ಲಾಂಗ್ ಚೈನ್ ಇದ್ದರೆ ಒಂದು ಲಾಂಗ್ ಚೈನ್ ಕೂಡ ಹಾಕ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಹೂವಿನ ಹಾರ. ನಾರ್ಮಲಾಗಿ ಲಕ್ಷ್ಮೀ ಪೂಜೆಗೆ ನೀವು ಹಬ್ಬದ ದಿನ ಮಾಡೋ ಹಾಗಿದ್ದರೆ ನೀವು ಹೂವಿನ ಹಾರ, ಮಲ್ಲಿಗೆ ಹೂವನ್ನ ಇಡಿ. ಇಲ್ಲಿ ಪ್ಲಾಸ್ಟಿಕ್ ಹೂವನ್ನ ಇಟ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟು ಪ್ಲಾಸ್ಟಿಕ್ ಅಂದರೂ ಕೂಡ ಬಟ್ಟೆಯಿಂದ ಮಾಡ್ಕೊಂಡಿರೋಂಥ ಹೂವು ಏನಿರುತ್ತಲ್ವ ಅದನ್ನು ಯೂಸ್ ಮಾಡ್ತಾ ಇರೋದು ನೋಡಿ. ಈಗ ಲುಕ್ ಯಾವ ರೀತಿ ಬಂದಿದೆ ಅಂತ ತುಂಬ ಸುಲಭವಾಗಿ ಮಾಡ್ಕೋಬೋದು. ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ರೀತಿ ಬ್ಲೌಸ್ ಪೀಸಿಂದ ಡ್ರಾಪ್ ಮಾಡ್ಕೊಂಡು